Hi friends, welcome back you all into the CAT Design in Kannada YouTube ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಟಿಯಾದಲ್ಲಿ ಈ ಒಂದು 2D ಡ್ರಾಯಿಂಗ್ ಅನ್ನು ಹೇಗೆ ಡ್ರಾ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಈ ಒಂದು ಡ್ರಾಯಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನಾವು ಕ್ಯಾಟಿಯಾ ಸಾಫ್ಟ್ವೇರ್ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾಟಿಯಾ ಸಾಫ್ಟ್ವೇರ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಕಾರ್ನರ್ ಸ್ಟಾರ್ಟ್ ಅಂತ ಇದೆ. ಸೆಲೆಕ್ಟ್ ದಿಸ್ ಇಲ್ಲಿ ಮೆಕ್ಯಾನಿಕಲ್ ಡಿಸೈನ್, ದೆನ್ ಪಾರ್ಟ್ ಡಿಸೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನ್ಯೂ ಪಾರ್ಟ್ ಅಂತೇಳಿ ಬಂದಿದೆ ಇಲ್ಲಿ. ಸೊ ಅಡ್ವಾನ್ಸ್ ಆಗಿ ನಾವು ಈ ಒಂದು ಪಾರ್ಟ್ನ ಹೆಸರು ಕೊಡಬೇಕಾಗುತ್ತೆ. ಸೊ ನಾನು ಇದನ್ನ ಮಾಡೆಲ್ 1 ಅಂತೇಳಿ ಕೊಡ್ತಾ ಇದ್ದೀನಿ, ಎಂಟರ್. ರೈಟ್. ಸೊ ನೆಕ್ಸ್ಟ್ ನೋಡಿ, ನಮ್ಗೆ ಈ ರೀತಿ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಹೇಳುತ್ತೆ. ಸೊ ನಾನು ಐ ಆಮ್ ಸೆಲೆಕ್ಟಿಂಗ್ ದಿಸ್ ಪ್ಲೇನ್ಸ್, ನಾನು XY ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಮಗೆ ಸ್ಕೆಚ್ ಅಂತೇಳಿ ಒಂದು ಕಮಾಂಡ್ ಇರುತ್ತೆ. ಸೆಲೆಕ್ಟ್ ದಿಸ್ ಸ್ಕೆಚ್. ಸೊ ಫಸ್ಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಂಡು ಸ್ಕೆಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾವು ಇವಾಗ ಡ್ರಾಯಿಂಗ್ ವಿಂಡೋದಲ್ಲಿ ಓಪನ್ ಆಗಿದ್ದೀವಿ. ಓಕೆ. ಸೊ ನಾವು ಈ ಒಂದು 2D ಡ್ರಾಯಿಂಗ್ ನೋಡಿದ್ರೆ ನಾವು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ನಾನು ಈ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ಸೊ ದಿಸ್ ರೆಕ್ಟ್ಯಾಂಗಲ್ ಈಸ್ 75 and 38 and ಟೋಲ್ ಥಿಕ್ನೆಸ್ ಗೆ ನಾವು ಈ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಥಿಕ್ನೆಸ್ ಅಪ್ಲೈ ಮಾಡೋಣ. ಓಕೆ. ಸೊ ಪ್ರೊಫೈಲ್ ಅಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಒಂದು ಹೊಸ ಪ್ರೊಫೈಲ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ದಿಸ್ ಒನ್. ಸೊ ರೆಕ್ಟ್ಯಾಂಗಲ್ ಅಲ್ಲಿ ಸೆಂಟರ್ಡ್ ರೆಕ್ಟ್ಯಾಂಗಲ್ ಇದೆಲ್ಲ, ಸೊ ಅದನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ದಿಸ್ ಒನ್. ಸೊ ಸೆಂಟರ್ ರೆಕ್ಟ್ಯಾಂಗಲ್ ಅಂದ್ರೆ ಸೆಲೆಕ್ಷನ್ ಮಾಡಿದ್ಮೇಲೆ ಸೊ ಇಲ್ಲಿ ಒರಿಜಿನ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಇದು ಡ್ರ್ಯಾಗ್ ಮಾಡಿ. ರೈಟ್ ಅಂಡ್ ಕ್ಲಿಕ್ ಹಿಯರ್. ಸೊ ಸಿಂಪಲ್ ಆಗಿ ಇದಕ್ಕೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನಮ್ಗೆ ಇಲ್ಲಿ ಡೈಮೆನ್ಷನ್ ಇದೆ. ಡೈಮೆನ್ಷನ್ ಬಾರ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ ಇದರ ವ್ಯಾಲ್ಯೂಸ್ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಹಾಗೆ ಕ್ಲಿಕ್ ಹಿಯರ್ ಅಂಡ್ ಡ್ರ್ಯಾಗ್. ರೈಟ್. ಸೊ ಇವಾಗ ನಾವು ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡ್ತೀನಿ. ಸೊ ದಿಸ್ ಒನ್ ಈಸ್ ಹ್ಯಾಸ್ ಫಾರ್ ಡ್ರಾಯಿಂಗ್ 38 mm, ಎಂಟರ್. ಅಂಡ್ ಅಗೇನ್ ದಿಸ್ ಒನ್ ಈಸ್ 75, ಎಂಟರ್. ರೈಟ್. ಸೊ ಇವಾಗ ನಮ್ಮ ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗಿದೆ. ಸೊ ನೀವು ಈ ರೀತಿ ಝೂಮ್ ಇನ್ ಅಂಡ್ ಝೂಮ್ ಔಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಸೊ ಮೌಸ್ ನ ಮಿಡಲ್ ಕಿನ ಲಾಂಗ್ ಪ್ರೆಸ್ ಮಾಡಿ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕ್ಲಿಕ್ ಕೊಟ್ಬಿಟ್ಟು ಮೌಸ್ ನ ಮುಂದೆ ಅಂಡ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಮಾಡಿದ್ರೆ ಈ ರೀತಿ ಝೂಮ್ ಇನ್ ಅಂಡ್ ಝೂಮ್ ಔಟ್ ಆಗುತ್ತೆ. ರೈಟ್. ಅಂದ್ರೆ ನೀವು ಡೈರೆಕ್ಟ್ ಇಲ್ಲಿಂದ ಕೂಡ ಮಾಡಬಹುದು. ರೈಟ್. ಸೊ ಅಗೇನ್ ನಮಗೆ ಫಿಟ್ ಅಂತ ಒಂದು ಆಪ್ಷನ್ಸ್ ಇದೆ. ಫಿಟ್ ಆಲ್ ಇನ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಡ್ರಾಯಿಂಗ್ ಇಲ್ಲಿ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ರೈಟ್. ಸೊ ಇವಾಗ ನಾನು 2D ಲೈನ್ ಡ್ರಾ ಮಾಡಿದ್ದೀನಿ ಅಂಡ್ ನಮ್ಗೆ ಇಲ್ಲಿ ಎಕ್ಸಿಸ್ಟ್ ವರ್ಕ್ ಬೆಂಚ್ ಇದೆ. ಸೊ ಕ್ಲಿಕ್ ಹಿಯರ್. ಸೊ ಎಕ್ಸಿಸ್ಟ್ ವರ್ಕ್ ಬೆಂಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಈ ರೀತಿ 2D ಇಂದ 3D ಎಂಟರ್ ಆಗ್ತೀವಿ. ಸೊ ನಮಗೆ ಇಲ್ಲಿ ಪ್ಯಾಡ್ ಅಂತ ಹೇಳಿ ಒಂದು ಕಮಾಂಡ್ ಇರುತ್ತೆ. ಸೆಲೆಕ್ಟ್ ದಿಸ್ ಪ್ಯಾಡ್. ಸೊ ಈ ಕಮಾಂಡ್ ಎಲ್ಲ ಓಪನ್ ಆದ ತಕ್ಷಣ ನಮಗೆ ಥಿಕ್ನೆಸ್ ಹೇಳ್ತಾ ಇದೆ. ಸೊ ಥಿಕ್ನೆಸ್ ಇಸ್ 12 mm, ಎಂಟರ್. ಓಕೆ. ಸೊ ನಂಗೆ ಇವಾಗ ಎರಡು ಕಾರ್ನರ್ ಅಲ್ಲಿ ಚಾಂಫರ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸೆಲೆಕ್ಟ್ ದಿಸ್ ಕಾರ್ನರ್ ಅಂಡ್ ನಮ್ಗೆ ಇಲ್ಲಿ ಚಾಂಫರ್ ಅಂತ ಹೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಚಾಂಫರ್. ಸೊ ಚಾಂಫರ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಸೊ ಇಲ್ಲಿ ಲೆಂತ್ ಅಂಡ್ ಆಂಗಲ್ ಇದೆಯಲ್ಲ, ಸೊ ಇಲ್ಲಿ ಲೆಂತ್ ಅಂಡ್ ಲೆಂತ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಿಯರ್. ಸೊ ಮೋಡ್ ಇದೆಯಲ್ಲ, ಮೋಡ್ ಅಲ್ಲಿ ಲೆಂತ್ ಅಂಡ್ ಲೆಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಡಿಸ್ಟೆನ್ಸ್ ಬಂದು 11. ಟ್ಯಾಬ್ ಪ್ರೆಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಕಮಾಂಡ್ ಅಲ್ಲಿ ಬರ್ತೀವಿ. 11 ಲೆಂತ್ 1 11 ಅಂಡ್ ಲೆಂತ್ 2 11 ಅಂಡ್ ಕ್ಲಿಕ್ ಓಕೆ. ಸೊ ನೋಡಿ ಈ ರೀತಿ ಸಿಂಪಲ್ ಆಗಿ ಕ್ರಿಯೇಟ್ ಆಗುತ್ತೆ. ಅಂಡ್ ಅಗೇನ್ ಸೇಮ್ ಈ ಕಾರ್ನರ್ ಕೂಡ ನಾವು ಚಾಂಫರ್ ಕ್ರಿಯೇಟ್ ಮಾಡಬೇಕು. ಸಿಂಪಲ್ ಅಗೇನ್ ಸೇಮ್ ಚಾಂಫರ್. ಸೊ ಇಲ್ಲಿ ಲೆಂತ್ ಸೊ ಇಲ್ಲ ವ್ಯಾಲ್ಯೂಸ್ ಕರೆಕ್ಟ್ ಆಗಿದೆ. ಎಂಟರ್. ರೈಟ್. ದೆನ್ ಇಲ್ಲಿ ಐಸೋಮೆಟ್ರಿಕ್ ವ್ಯೂ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಈ ಒಂದು ಡ್ರಾಯಿಂಗ್ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ನಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಈ ಫೇಸ್ ಅಲ್ಲಿ ನಾವು ಒಂದು ಎಕ್ಸ್ಟ್ರೂಡ್ ಇದೆ, ಪಾಕೆಟ್ ಇದೆ, ಅದನ್ನ ಡ್ರಾ ಮಾಡಬೇಕು. ಅದಕ್ಕೆ ಫಸ್ಟ್ ಈ ಫೇಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಸ್ಕೆಚ್ ಅಂತ ಹೇಳಿ ಒಂದು ಕಮಾಂಡ್ ಇರುತ್ತೆ. ಸೆಲೆಕ್ಟ್ ದಿ ಸ್ಕೆಚ್. ರೈಟ್. ಸೊ ಈ ರೀತಿ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಅಗೇನ್ ಡ್ರಾಯಿಂಗ್ ವಿಂಡೋಗೆ ನಾವು ಮತ್ತೆ ಬರ್ತೀವಿ. ಸೊ ನಾವು ಹಿಯರ್ ಸೊ ನಾವಿಲ್ಲಿ ರೆಕ್ಟ್ಯಾಂಗಲ್ ಅಂತ ಇದೆ. ಸೊ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಳ್ಳಿ. ಸೊ ಸೆಲೆಕ್ಷನ್ ಮಾಡ್ಕೊಂಡು ಈ ಮಿಡಲ್ ಇಂದ ಎಲ್ಲ ಒಂದು ಪಾಯಿಂಟ್ ಇಂದ ಪ್ರೆಸ್ ಮಾಡಿ ಅಂಡ್ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಆಗುತ್ತೆ. ಇವಾಗ ಡೈಮೆನ್ಷನ್ ಬಾರ್ ಡಬಲ್ ಟ್ಯಾಪ್ ಮಾಡಿ ಕಂಟಿನ್ಯೂಸ್ ಆಗುತ್ತೆ. ನಾವು ಇವಾಗ ಡಿಸ್ಟೆನ್ಸ್ ಸೊ ಈ ಪಾಯಿಂಟ್ ಇಂದ ಇವಾಗ ಲೈನ್ ನ ಡಿಸ್ಟೆನ್ಸ್ ಬಂದು ನಮಗೆ 8 mm ಇದೆ. ಸೊ ನಾವು ಲೆಂತ್ ಅನ್ನು ಕೊಟ್ಕೊಂಡು ಹೋಗೋಣ. ಅಂಡ್ ಫ್ರಮ್ ಹಿಯರ್ ಟು ಹಿಯರ್ ಆಲ್ಸೋ ನಮಗೆ 8 mm and this distance is 22 ಕೊಟ್ಟಿದ್ದಾನೆ. and again from here to here this is. so first change ಮಾಡ್ತಾ ಇದ್ದೀನಿ. so this one is 22 mm and so this one is 8. again this one also 8 mm and here this one also 8.
ಸೊ ಈ ರೀತಿ. ಸೊ ಈ ಮೂರು ಸೈಡ್ 8 mm ಡಿಸ್ಟೆನ್ಸ್ಗೆ, ಬಟ್ ಅಂಡ್ ಹಿಯರ್ ಟು ಹಿಯರ್ ನಮಗೆ 22 mm ಡಿಸ್ಟೆನ್ಸ್ಗೆ. ಸೊ ಡ್ರಾಯಿಂಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೋಡ್ಬೋದು ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ 8 and 8 and here also 8 and this one is 22 mm, right? So again ಇಲ್ಲಿ ಎಕ್ಸಿಸ್ಟ್ ವರ್ಕ್ ಬೆಂಚ್ ಇದೆ, ಕ್ಲಿಕ್ ಹಿಯರ್. ಸೊ ನಾವು ಇವಾಗ ಇದು ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಪ್ಯಾಡ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತಾ ಇದೀನಿ. ಸೊ ಎಕ್ಸ್ಟ್ರೂಡ್ ಡಿಸ್ಟೆನ್ಸ್ ಬಂದು ನಮಗೆ 15 mm, 15 ಎಂಟರ್, ರೈಟ್. ಸೊ ಈ ರೀತಿ ಎಕ್ಸ್ಟ್ರೂಡ್ ಆಗುತ್ತೆ. ಅಗೇನ್ ನಮಗೆ ಒಂದು ಪಾಕೆಟ್ ಇದೆ, ಅದಕ್ಕೆ ಸೆಲೆಕ್ಟ್ ದಿಸ್, ಈ ಫೇಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಸೆಲೆಕ್ಟ್ ದಿಸ್ ಸ್ಕೆಚ್. ಅಗೇನ್ ನಾವು ಈ ರೀತಿ ಒಂದು ಡ್ರಾಯಿಂಗ್ ವಿಂಡೋ ಓಪನ್ ಆಗ್ತೀವಿ. ಸೊ ನಾವು ಡ್ರಾ ಒಂದು ರೆಕ್ಟ್ಯಾಂಗಲ್. ಸೊ ಇನ್ನೊಂದು ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ಮೆಥಡ್ ಕೂಡ ಅಪ್ಲೈ ಆಗ್ಬೋದು, ಬಟ್ ನಿಮ್ಗೆ ಇನ್ನೊಂದು ಡಿಫ್ರೆಂಟ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಫಸ್ಟ್ ಗೆ ಔಟ್ ಸೈಡ್ ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾ ಇದ್ದೀನಿ. ಡ್ರಾ ಮಾಡಿಬಿಟ್ಟು ವ್ಯಾಲ್ಯೂಸ್ ಏನಿದೆಲ್ಲ, ಸೊ ವ್ಯಾಲ್ಯೂಸ್ ಅನ್ನು ಕೊಡಿ. ಡಬಲ್ ಟ್ಯಾಪ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ತೋರಿಸುತ್ತೆ ನಿಮಗೆ, ರೈಟ್. ಸೊ ದಿಸ್ ಒನ್ ಈಸ್ 16 mm ಇದೆ ನಮಗೆ, ಅಂಡ್ ದಿಸ್ ಒನ್ ಈಸ್ 22 mm, ಎಂಟರ್. ಸೊ ಇವಾಗ ನೋಡಿ ಈ ಪಾಯಿಂಟ್ ಅನ್ನ ಅಂಡ್ ಎಸ್ಕೇಪ್, ಫಸ್ಟ್ ಎಸ್ಕೇಪ್ ಮಾಡ್ತೀನಿ, ಸಾರಿ. So this one is 16 mm, enter, and again this one is 22 mm. Double tap and give values. Okay. So now we have to point and selection ಮಾಡ್ಕೊಳ್ಳಿ. So this top line and this the horizontal line. Now dimension bar ಅನ್ನು ಕ್ಲಿಕ್ ಮಾಡಿ. ಸೊ ನನಗೆ ಈ ಕರೆಕ್ಟ್ ಮಿಡಲ್ ಆಗಿ ಮಿಡಲ್ ಅಲ್ಲಿ ಫಿಕ್ಸ್ ಆಗುತ್ತೆ. ಸೊ 8 ಇಲ್ಲಿ 16 ಇಲ್ಲ, 16 ಎಷ್ಟಾಗುತ್ತೆ, 8 ಆಗುತ್ತೆ ನಮಗೆ. ಸೊ ಅದಕ್ಕೆ 8 ಎಂಟರ್ ನೋಡಿ, ಕರೆಕ್ಟ್ ಸೆಂಟ್ರಲ್ ಬಂದು ಫಿಕ್ಸ್ ಆಗಿದೆ. ನಾವು ಫ್ರಮ್ ಹಿಯರ್ ಟು, ಸೊ ಇವಾಗ ನಂದು ಈ ಪಾಯಿಂಟ್ ಅಂಡ್ ಹಿಯರ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಎರಡು ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇದರ ಒಂದು ಡಿಸ್ಟೆನ್ಸ್ ಬಂದು ನನಗೆ 8 mm ಇದೆ. ಸೊ 16 ಇದೆಯಲ್ಲ, ಸೊ ಡಬಲ್ ಟ್ಯಾಪ್ ಅಂಡ್ ಚೇಂಜ್ ದ ವ್ಯಾಲ್ಯೂ 8 mm. ಓಕೆ. ಸೊ ಈ ರೀತಿ ನಾವು ಸಿಂಪಲ್ ಆಗಿ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಅಗೇನ್ ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ಇವಾಗ ಇಲ್ಲಿ ಬಂದು ನಾನು ಪ್ಯಾಡ್ ಅನ್ನು ಸೆಲೆಕ್ಷನ್ ಮಾಡಬಾರ್ದು, ಪಾಕೆಟ್ ಅಂತ ಆಪ್ಷನ್ಸ್ ಇದೆ. ಹಿಯರ್ ಪಾಕೆಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ನಮಗೆ ಹಿಯರ್ ಡೈಮೆನ್ಷನ್ ಟೈಪ್ ಅಲ್ಲಿ ಬಂದು ಏನಿದೆಯಲ್ಲ, ಸೊ ಅಪ್ ಟು ಲಾಸ್ಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂಡ್ ಸೇವ್. ಓಕೆ, ರೈಟ್. ಓಕೆ, ಈ ರೀತಿ ಸಿಂಪಲ್ ಆಗಿ ನಾವು ಈ ಒಂದು 2D ಡ್ರಾಯಿಂಗ್ ಅನ್ನು 3D ಅಲ್ಲಿ ಕನ್ವರ್ಟ್ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಟಾಪಿಕ್ ಅಂತ ಬರ್ತೀನಿ. ಸೊ ಫಸ್ಟ್ ನಾವು ಸಿಂಪಲ್ ಮಾಡಲ್ ಪ್ರಾಕ್ಟೀಸ್ ಮಾಡೋಣ. ಥ್ಯಾಂಕ್ ಯು.